ಸ್ನೇಹಿತರೆ ನಮಸ್ಕಾರ. ಇವತ್ತು ಬಹಳ ಅಂದರೆ ಬಹಳ ಬೇಸರದಿಂದ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈಗಾಗಲೇ ತಮ್ಮನೇಲಲ್ಲಿ ನೋಡ್ಕೊಬಂದಿರ್ಬೋದು. ಸಾಲಾಗಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ನಮ್ಮ ಈ ಒಂದು ರಾಜ್ಯದಲ್ಲಿ ಈ ರೀತಿ ದೌರ್ಜನ್ಯ ನಡೀತಾ ಇರೋದು ನನಗಂತೂ ಮನಸ್ಸಿಗೆ ಬಹಳ ಅಂದರೆ ಬಹಳ ಬೇಜಾರಾಗಿದೆ. ಒಂದಾದ್ಮೇಲೆ ಒಂದು ಹೆಣ್ಮಕ್ಳಿಗೆ ಒಂದು ಭದ್ರತೆ ಅನ್ನೋದೇ ಇಲ್ದಂಗೆ ಆಗೋಗಿದೆ. ಇದು ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅನ್ನೋದೇ ನನಗಂತೂ ಗೊತ್ತಾಗ್ತಾಯಿಲ್ಲ. ನಾವೆಲ್ಲ ಇಷ್ಟು ದಿನ ನೋಡಿದ ಹಾಗೆ ಸ್ನೇಹ ಹಿರೇಮಠ ಅವರು ತಮ್ಮ ಫಯಾಜ್ ಎಂಬ ಆರೋಪಿ ಏನು ಬರ್ತಾರೆ ಅವರು ಅವರ ಒಂದು ಪ್ರೀತಿನ ನಿರಾಕರಿಸಿದ್ದಕ್ಕೆ ಕಾಲೇಜ್ ಕ್ಯಾಂಪಸ್ ಒಳಗಡೆ ಅವರ ಕುತ್ತಿಗೆಗೆ ಚಾಕುವಿನಿಂದ ಇರಿದು ಅವ್ರನ್ನ ಕೊಲೆನ ಮಾಡ್ತಾರೆ. ಅದಾದಮೇಲೆ ನಾವು ಎರಡನೇ ಕೇಸ್ ನೋಡೋದಾದರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮೀನಾ ಎಂಬ ಯುವತಿ, ಕೇವಲ 16 ವರ್ಷದ ಯುವತಿ ಸ್ನೇಹಿತರೆ. ಇವರು ಈ ಬಾರಿ SSLC ಎಕ್ಸಾಮ್ನ ಬರೆದು ಅದರಲ್ಲೂ ಸಹ ಉತ್ತೀರ್ಣರಾಗಿರುತ್ತಾರೆ. ಇವರು ಜೊತೆಗೆ ಪ್ರಕಾಶ್ ಎಂಬುವರು ಒಂದು ಎಂಗೇಜ್ಮೆಂಟನ್ನ ಮಾಡ್ಕೊಂಡಿರ್ತಾರೆ. ಎಂಗೇಜ್ಮೆಂಟ್ ದಿವಸನೇ ಆಶಾ ಕಾರ್ಯಕರ್ತೆಯರೆಲ್ಲ ಬಂದು ಈಕೆಗೆ ಇನ್ನೂ ಕೇವಲ 16 ವರ್ಷ, ನೀವು ಈ ರೀತಿ ಮಾಡೋದು ಕಾನೂನು ಬಾಹಿರ ಅಂತ ಹೇಳಿ ಅವರಿಗೆ 18 ವರ್ಷ ತುಂಬುವವರೆಗೆ ನೀವು ಮದುವೆನ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಅವರೆಲ್ಲ ಸರಿ ಅಂತ ಅಂದ್ಬಿಟ್ಟು ಅವ್ರವ್ರ ಮನೆಗೆ ತೆರಳ್ತಾರೆ. ಸಂಜೆ ವೇಳೆಗೆ ಮತ್ತೆ ಪ್ರಕಾಶ್ ಎಂಬಾತ ಆ ಹುಡುಗಿಯೊಂದಿಗೆ ಏನು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು ಅವರು ವಾಪಸ್ ಮನೆಗೆ ಬಂದು ಆಕೆಯ ಕುತ್ತಿಗೆಯನ್ನೇ ಕಡಿದು ಬಿಡ್ತಾರೆ ಸ್ನೇಹಿತರೆ. ಆಕೆಯ ಪೋಷಕರು ತಡೆಯಲು ಬಂದಾಗ ಅವರ ಮೇಲೂ ಸಹ ಹಲ್ಲೆಯನ್ನು ಮಾಡಿದ್ದಾರೆ. ಇದಾದ ಬಳಿಕ ಇವರು ಸಹ ಸೆರೆ ಸಿಕ್ಕಿದ್ದಾರೆ. ಇವಾಗ ಪ್ರಕಾಶ್ ಎಂಬಾತನು ಸೆರೆ ಸಿಕ್ಕಿದ್ದಾರೆ. ಹಾಗೆ ಇನ್ನು ನಾವು ಮೂರನೇ ಕೇಸ್ ನೋಡೋದಾದರೆ ಅಂಜಲಿ ಅಂತ ಹೇಳಿ, ಈಕೆ ಪಾಪ ಪೋಷಕರು ಯಾರೂ ಇರಲಿಲ್ಲ, ಅವರು ಅವ್ರ ಅಜ್ಜಿ ಜೊತೆ ವಾಸ ಇರ್ತಾರೆ. ಇಲ್ಲೂ ಸಹ ಇದೇ ರೀತಿಯಾಗಿದೆ. ಬೆಳಗ್ಗೆ ಜಾವ ಬಂದು ಅವ್ರ ಮನೆ ಡೋರ್ನ ತಟ್ಟುತ್ತಾರೆ. ಆರೋಪಿ ಹೆಸರು ಬಂದು ಗಿರೀಶ್ ಅಂತ ಹೇಳಿ. ಈತ ಬಂದು ಬಾಗಿಲನ್ನು ತಟ್ಟಿರ್ತಾರೆ. ಬಾಗಿಲು ತಟ್ಟಾದ್ಮೇಲೆ ಯಾರ್ಯಾದರೂ ಎದ್ದೋಗಿ ನೋಡೋದು ಸಹಜ. ಅದೇ ರೀತಿ ಎದ್ದೋಗಿ ನೋಡಿದ ಆಮೇಲೆ ಆತ ಅಂಜಲಿಯನ್ನು, ಈ ಹುಡುಗಿ ಏನು ಬರ್ತಾರೆ ಇವರನ್ನು ನನಗೆ ಮದುವೆ ಮಾಡಿಕೊಡಿ ಅಂತ ಕೇಳ್ತಾರೆ ಮನೇಲಿ. ಅವರು ಇಲ್ಲ ಹಾಗೆ ಹೀಗೆ ಅಂತ ಹೇಳಾದ್ಮೇಲೆ ಈಕೆಗೆ ಮೇಲೂ ಸಹ ಅಂಜಲಿ ಎಂಬ ಈಕೆಯನ್ನು ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ನಿಜಕ್ಕೂ ಕೇಳೋದಕ್ಕೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಲ್ವಾ. ಈ ಅಂಜಲಿ ಎಂಬತ್ತೆ ಆಕೆ ಅಜ್ಜಿಗೆ ಮೊದಲೇ ಹೋಗಿ ಹೇಳಿದ್ದಾರೆ, ಹೀಗೆ ನನಗೆ ಈ ಹುಡುಗ ಗಿರೀಶ್ ಎಂಬಾತ ಏನು ಬರ್ತಾನೆ ಇವನು ಮೊದಲೇ ಹೇಳಿದ್ದಾನೆ, ನೀನು ನನ್ನ ಪ್ರೀತಿಗೆ ಒಪ್ಪಿ ನೀನು ನನ್ನ ಜೊತೆ ಬಂದರೆ ಸರಿ, ಇಲ್ಲ ಅಂತ ಅಂದರೆ ನೇಹನ ಯಾವ ರೀತಿ ಚುಚ್ಚಿ ಕೊಲೆ ಮಾಡಿದ್ರು ನಾನು ನಿನ್ನ ಅದೇ ರೀತಿ ಚುಚ್ಚಿ ಕೊಲೆ ಮಾಡ್ತೀನಿ ಅಂತ ಇದನ್ನ ಹೋಗಿ ಅವ್ರ ಅಜ್ಜಿ ಜೊತೆ ಹೇಳ್ಕೊಂಡಿದ್ದಾಳೆ ಪಾಪ. ಅದನ್ನ ಅಜ್ಜಿ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಡೋಕ್ಕೆ ಅಂತ ಹೋಗಿದ್ದಾರೆ. ಇದ್ರ ಬಗ್ಗೆ ಸ್ಟೇಷನಲ್ಲಿ ತಿಳಿಸೋಕ್ಕೆ ಅಂತ ಹೋಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಅಯ್ಯೋ ಹೋಗಲಿ ಬಿಡಿ, ಏನೋ ಇನ್ಸ್ಪೈರ್ ಆಗಿ ಈ ನೇಹ ಹಿರೇಮಠ ಅವರ ಕೊಲೆಯಿಂದ ಏನೋ ಸ್ವಲ್ಪ ಇನ್ಸ್ಪೈರ್ ಆಗಿ ಸ್ವಲ್ಪ ನಿಮ್ಮನ್ನೇ ಹೆದರಿಸೋಕ್ಕೋಸ್ಕರ ಹಾಗೆ ಹೇಳಿದ್ದಾರೆ. ಅವನಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ಬಿಡ್ತಾರೆ. ತಪ್ಪಿ ಏನಾದರೂ ಅವತ್ತು ಪೊಲೀಸರು ನಿರ್ಲಕ್ಷ್ಯ ಮಾಡ್ದೇ ಆತನನ್ನು ಕರೆಸಿ ಒಂದೆರಡು ಬುದ್ಧಿ ಹೇಳಿ ಅಥವಾ ಅವನಿಗೆ ಏನೋ ಒಂದು ಶಿಕ್ಷೆಯನ್ನು ಕೊಟ್ಟಿದ್ದರೆ ಬಹುಶಃ ಇವತ್ತು ಅಂಜಲಿ ಎಂಬ ಯುವತಿ ನಿಜವಾಗ್ಲೂ ಇಷ್ಟೊಂದು ಬರ್ಬರವಾಗಿ ಹತ್ಯೆಗೀಡಾಗಿ ಸಾಯ್ತಾ ಇರಲಿಲ್ಲ ಅಲ್ವಾ ಸ್ನೇಹಿತರೆ. ಹೀಗೆ ತಂಗಿ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಪ್ಪ ಅಂತ ಅಂದರೆ ಆತನನ್ನು ನೀವು ಬಂಧಿಸಿದರೆ ಸಾಕಾಗೋಲ್ಲ, ಆತನಿಗೆ ನೀವು ಕಠಿಣವಾದ ಒಂದು ಶಿಕ್ಷೆಯನ್ನು ಕೊಡಿ, ಇಲ್ಲ ಅಂತ ಅಂದರೆ ನಮ್ಮ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ಲಿಗೆ ಕರ್ಕೊಬಂದುಬಿಡಿ, ಆತನಿಗೆ ಏನು ಶಿಕ್ಷೆಯನ್ನು ಕೊಡಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡ್ತೀವಿ. ಅದು ಆಗಲಿಲ್ಲ ಅಂತಂದರೆ ನಮ್ಮ ಮನೆಯ ಬಳಿ ಕರ್ಕೊಬಂದುಬಿಡಿ, ಆತ ಹೇಗೆ ನಮ್ಮ ಅಕ್ಕನನ್ನು ಚುಚ್ಚಿ ಸಾಯಿಸಿದ್ನೋ ನಾನು ಸಹ ಗಿರೀಶ್ ಎಂಬಾತನನ್ನು ಅದೇ ರೀತಿ ಚುಚ್ಚಿ ಕೊಲೆ ಮಾಡಿ ನಾನು ಸಹ ಜೈಲಿಗೆ ಹೋಗೋದಾಗಲಿ ಅಥವಾ ಅದು ಏನು ಶಿಕ್ಷೆ ಬರುತ್ತೆ ಅದನ್ನು ನಾನು ಅನುಭವಿಸ್ಲಿಕ್ಕೆ ರೆಡಿಯಾಗಿದ್ದೀನಿ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ನಿಜವಾಗ್ಲೂ ಎಲ್ಲಿದ್ದೀವಿ ನಾವು, ಯಾವ ರೀತಿ ಇಲ್ಲಿ ಏನು ನಡೀತಾ ಇದೆ ಅನ್ನೋದೇ ನನಗಂತೂ ಸ್ನೇಹಿತರೆ. ನಾವು ಎಲ್ಲ ಈ ರೀತಿ ಪ್ರಕರಣಗಳು ಆದಾಗ ಏನು ಮಾಡ್ತೀವಿ, RIP ಸ್ನೇಹ ಅಂತನೋ, RIP ಸಹೋದರಿ ಅಂತನೋ, RIP ಏನೋ ಒಂದು ಹಾಕ್ತೀವಿ, ಸ್ಟೇಟಸ್ಗೆ ಹಾಕ್ತೀವಿ, ಸುಮ್ಮನೆ ಆಗಿಬಿಡ್ತೀವಿ. ಬಟ್ ನಿಜವಾಗ್ಲೂ ಮನಸ್ಸಿಗೆ ಬಹಳ ಅಂದರೆ ಬಹಳ ನೋವು ಉಂಟಾಗ್ತಾ ಇದೆ. ಈ ಒಂದು ಆರೋಪಿಗಳು ಈಗೆಲ್ಲರೂ 3 ಜನ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಆದರೆ ಅವ್ರಿಗೆ ಯಾವುದೇ ರೀತಿಯ ಕಾನೂನಿನ ಪ್ರಕಾರ ಯಾವುದೇ ರೀತಿ ಶಿಕ್ಷೆಗಳಂತೂ ಆಗೋದಿಲ್ಲ. ಎಷ್ಟು ಒಂದು ವಿಪರ್ಯಾಸ ನೋಡಿ ಇದು. ಈ 3 ಜನ ಆರೋಪಿಗಳಿಗೆ ಒಂದು
ಕಠಿಣವಾದ ಶಿಕ್ಷೆ ಆಗಬೇಕು. ಆಗ ಮಾತ್ರ ಈ ರೀತಿ ಪ್ರಕರಣಗಳು ಕಡಿಮೆ ಆಗ್ಬೋದು ಅಷ್ಟೇ. ಇದರಲ್ಲಿ ಹೆಣ್ಮಕ್ಳು ತಪ್ಪ ಅಥವಾ ಒಂದು ಗಂಡ್ಮಕ್ಳು ತಪ್ಪ ಅಥವಾ ಈ ಒಂದು ಸರ್ಕಾರದ ತಪ್ಪ ಅಥವಾ ಪೊಲೀಸ್ ಇಲಾಖೆದ ತಪ್ಪ, ನಿಜವಾಗ್ಲೂ ಅದು ಹೇಳೋಕ್ಕೆ ಅಸಾಧ್ಯ. ಇದು ಕೇವಲ ಈ 3 ಪ್ರಕರಣ ಅಂತ ಅಲ್ಲ, ಈ ಹಿಂದೆ ಈ ಥರದ ಬಹಳ ಪ್ರಕರಣಗಳಾಗಿದೆ. ಚಿಕ್ಕ ವಯಸ್ಸಿನ ಮಕ್ಕಳ ಮೇಲೆ ಹಲ್ಲೆಗಳಾಗ್ತಾಯಿದೆ. ಹೆಣ್ಮಕ್ಳಿಗೆ ಯಾವುದೇ ರೀತಿ ಭದ್ರತೆ ಇಲ್ದಂಗೆ ಆಗೋಗಿದೆ. ಇದು ಇನ್ನೂ ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದು ನಮಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಸದ್ಯಕ್ಕೆ ನಮಗೆ ಇವರು ಒಂದೇ ಒಂದು ಪರಿಹಾರ ಏನಪ್ಪ ಅಂತಂದರೆ, ನಮ್ಮ ಮನೆಯ ಹೆಣ್ಣು ಮಕ್ಕಳ ಜವಾಬ್ದಾರಿಯನ್ನು ನಾವೇ ವಹಿಸ್ಕೋಬೇಕಾಗುತ್ತೆ. ಅದನ್ನು ಬಿಟ್ಟು ಇನ್ನು ಯಾವುದೇ ರೀತಿ ಬೇರೆ ಮಾರ್ಗ ಅಂತೂ ನಮಗಂತೂ ಕಾಣಿಸ್ತಾ ಇಲ್ಲ. ಆದಷ್ಟು ಸುರಕ್ಷಿತವಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ವಿಡಿಯೋ ನಂದು ಇದೇ ಲಾಸ್ಟ್ ಆಗಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊಳ್ತೀನಿ.